ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಡುಗರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗಿಚ್ಚಿಲ್ಲ ಕೊಡ್ದಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಇದು ನಿನ್ನೆ ನಡೆದ ಕ್ರಿಕೆಟ್ ಅಪ್ಡೇಟ್ಸ್ ಬಗ್ಗೆ ನಾನು 20 ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳುತ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಫುಲ್ ಏನು ಪಾಯಿಂಟ್ಸ್ ಅಂತ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನೋಡಿ, ನಿನ್ನೆ ಭಾರತ ಪಾಕಿಸ್ತಾನ ವರ್ಸಸ್ ನಿನ್ನೆ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ 61 ರನ್ಗಳು ಭರ್ಜರಿ ಜಯ ಸಾಧಿಸಿ ಸೂಪರ್ 8 ಹಂತಕ್ಕೆ ಅಧಿಕೃತವಾಗಿ ಲಗ್ಗೆ ಇಟ್ಟಿದೆ. ಇರಾನ್ ಕಿಶನ್ ಅರ್ಬಟ ಕೇವಲ 40 ಎಸೆತಗಳಲ್ಲಿ 77 ರನ್ ಬಾರಿಸಿದ ಕಿಶನ್ ಭಾರತದ ಗೆಲುವಿನ ರೂವಾರಿಯಾದರು. ಬಾಲಿಂಗ್ ಪ್ರದರ್ಶನ: ಹಾರ್ದಿಕ್ ಪಾಂಡ್ಯ, ಜಸ್ಮೀತ್ ಬುಮ್ರಾ ಮತ್ತು ಅಕ್ಷರ ಪಟೇಲ್ ತಲಾ 2 ವಿಕೆಟ್ ಪಡೆಯುವ ಮೂಲಕ ಪಾಕಿಸ್ತಾನವನ್ನು 114 ರನ್ಗಳಿಗೆ ಕಟ್ಟಿಹಾಕಿದರು. ಮತ್ತು ಅಫ್ಘಾನಿಸ್ತಾನ ನೋಡಿ, ಇಂದು ನಡೆದ ಪಂದ್ಯದಲ್ಲಿ ಪಾಕಿಸ್ತಾನದ 5 ವಿಕೆಟ್ಗಳ ಜಯ ಸಾಧಿಸಿದೆ. ರಶೀದ್ ಖಾನ್ ದಾಖಲೆ: T20 ಕ್ರಿಕೆಟ್ನಲ್ಲಿ 700 ವಿಕೆಟ್ ಪಡೆದ ವಿಶ್ವದ ಮೊದಲ ಬೌಲರ್ ಎಂಬ ಇತಿಹಾಸ ಸೃಷ್ಟಿಸಿದರು. ಅಜ್ಮಿತುಲ್ಲಾ, ಒಮರ್ ಜಾಯ್ 4 ವಿಕೆಟ್ ಮತ್ತು ಅಜಯ್ 40 ರನ್ ಗಳಿಸಿ ಪಂದ್ಯ ಪುರುಷ ಪ್ರಶಸ್ತಿ ಪಡೆದರು. ಇಂಗ್ಲೆಂಡ್ ವರ್ಸಸ್ ಇಟಲಿ: ಕೋಲ್ಕತ್ತಾದಲ್ಲಿ ನಡೆದ ಮೊದಲ ಬ್ಯಾಟಿಂಗ್ ಮಾಡುತ್ತಿದ್ದ ಇಟಲಿ ಬೌಲರ್ಗಳ ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ. ಆಸ್ಟ್ರೇಲಿಯಾದ ಸಂಕಷ್ಟ: ಇಂದು ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪಂದ್ಯ ಆಸ್ಟ್ರೇಲಿಯಾ ತಂಡಕ್ಕೆ ಮಾಡು ಇಲ್ಲವೇ ಮಡಿಯಿಲ್ಲ ಎಂದು ಪಂದ್ಯವಾಗಿದೆ. ಮತ್ತು ಮಿಚೆಲ್ ಮಾರ್ಷ್ ಔಟ್: ಗಾಯದ ಸಮಸ್ಯೆಯಿಂದ ಆಸ್ಟ್ರೇಲಿಯಾದ ನಾಯಕ ಮಿಚೆಲ್ ಮಾರ್ಷ್ ಪಂದ್ಯದಿಂದ ಹೊರಹೋಗಲಿದ್ದಾರೆ. ಪಾಯಿಂಟ್ಸ್ ಟೇಬಲ್: ಗ್ರೂಪ್ ಎ ನಲ್ಲಿ ಭಾರತ ಪಾಯಿಂಟ್ಸ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಶ್ರೀಲಂಕಾ ಫಾರ್ಮ್ ನೋಡಿ, ಕುಸಲ್ ಮಂಡಿಸ್ ಮತ್ತು ಶೆನಕ್ ಉತ್ತಮ ಫಾರ್ಮ್ನಲ್ಲಿದ್ದು ಆಸೀಸ್ ಪಡೆಗೆ ಆತಂಕ ತಂದಿದ್ದಾರೆ. ಯುಎಸ್ ಜಯ: ನಿನ್ನೆ ನಡೆದ ಮತ್ತೊಂದು ಪಂದ್ಯದಲ್ಲಿ ನಬಿಯಾ ವಿರುದ್ಧ US 31 ರನ್ಗಳ ಗೆದ್ದಿದೆ. ವಿರಾಟ್ ಕೊಹ್ಲಿ ಚರ್ಚೆ: ಪಾಕಿಸ್ತಾನ ಪಂದ್ಯದಲ್ಲಿ ವೈಫಲ್ಯ ಅನುಭವಿಸಿದ ವಿರಾಟ್ ಕೊಹ್ಲಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿದೆ. ಕ್ರಿಕೆಟ್ ಬೇಡಿಕೆ: ಸೂಪರ್ 8 ಪಂದ್ಯಗಳಿಗೆ ಟಿಕೆಟ್ ದರ ಗಗನಕ್ಕೆ ಏರುತ್ತಿದೆ. ಇಟಲಿ ಸಾಧನೆ: ನೇಪಾಳ ವಿರುದ್ಧ ಗೆದ್ದಿದ್ದ ಇಟಲಿ ಇಂದು ಇಂಗ್ಲೆಂಡ್ ವಿರುದ್ಧ ಹೋರಾಟ ನಡೆಸುತ್ತಿದೆ. ಸೂರ್ಯಕುಮಾರ್ ಕ್ಯಾಪ್ಟನ್ಗೆ ಭಾರತ ತಂಡದ ಫೀಲ್ಡಿಂಗ್ ಮತ್ತು ಬೌಲಿಂಗ್ ಬದಲಾವಣೆಯಲ್ಲಿ ಸೂರ್ಯಕುಮಾರ್ ನಿರ್ಧಾರಗಳಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪಿಚ್ ವರದಿ: ಮುಂಬರುವ ಪಂದ್ಯಗಳಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಕಾರಿಯಾಗುವ ಪಿಚ್ಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಪಾಕಿಸ್ತಾನದ ಪರಿಸ್ಥಿತಿ ನೋಡಿ, ಮುಂದಿನ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಗೆದ್ದರಷ್ಟೇ ಪಾಕಿಸ್ತಾನ ಸಣ್ಣ ಅವಕಾಶ ಸಿಗಲಿದೆ. ಹವಾಮಾನ ವರದಿ: ಶ್ರೀಲಂಕಾದ ಕ್ಯಾಂಡಿಯಲ್ಲಿ ನಡೆಯಲಿರುವ ಪಂದ್ಯಕ್ಕೆ ಮಳೆ ಆತಂಕವಿಲ್ಲದೆ ಮುಂದೆ ನಡೆದಿದೆ. ಮುಂದಿನ ಪಂದ್ಯ ಫೆಬ್ರವರಿ 18ರಂದು ಭಾರತ ಮತ್ತು ನೆದರ್ಲ್ಯಾಂಡ್ ವಿರುದ್ಧ ಆಡಲಿದೆ. ಇನ್ನು ವಿಡಿಯೋ ನೋಡಿ, ಹೊಸ ಪಾಕಿಸ್ತಾನ ವಿರುದ್ಧ ಗೆಲುವಿನ ನಂತರ ಭಾರತಕ್ಕೆ ಹೊಸ ಹೀರೋ ಸಿಕ್ಕಿದ್ದಾರೆ. ಯಾರು ಗೊತ್ತಾ? ರಶೀದ್ ಖಾನ್. 7,000 ಕ್ರಿಕೆಟ್ ಇಂದು ಲೋಕ ಅತಿ ದೊಡ್ಡ ದಾಖಲೆ. ವಿರಾಟ್ ಕೊಹ್ಲಿ ಸಿದ್ಧತೆ: IPL ಮತ್ತು ವಿಶ್ವಕಪ್ಪಿನ ಮುಂದಿನ ಹಂತಗಳಿಗಾಗಿ ವಿರಾಟ್ ಕೊಹ್ಲಿ ನೆಟ್ಸ್ನಲ್ಲಿ ಕಠಿಣ ಅಭ್ಯಾಸ ನಡೆಸುತ್ತಿದ್ದಾರೆ. ಮತ್ತು MS ಧೋನಿ ಅಪ್ಡೇಟ್: 2026 IPL ಧೋನಿಯವರ ವಿದಾಯದ ಸೀಸನ್ ಆಗಲಿರುವ ಎಂಬ ದಂಪತಿ ಬದಲಾಗಿವೆ. ಹಲೋ ಫ್ರೆಂಡ್ಸ್, ಇಷ್ಟೊತ್ತನ್ನು ನೋಡಿದ್ರಲ್ಲ, ಹೇಗಿತ್ತು ವಿಡಿಯೋ ಅನ್ನೋದು ಸ್ವಲ್ಪ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಮಿಸ್ಟೇಕನ್ನು ತಪ್ಪನ್ನು ತಿಳಿಸಿ ಕಾಮೆಂಟಲ್ಲಿ. ನೋಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಕೊಡಿ ಪ್ಲೀಸ್. ಬಾಯ್, ಥ್ಯಾಂಕ್ ಯು.